ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಯಶ್ರಾಗು ಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಾವು ಹಾಕೋ ಫಸ್ಟ್ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಇವತ್ತಿನ ಕಂಟೆಂಟ್ ಬಂದ್ಬಿಟ್ಟು ವಾಟ್ಸಪ್ಪಲ್ಲಿ ಎಚ್ ಡಿ ಫೋಟೋಸ್ ಮತ್ತು ಎಚ್ ಡಿ ವೀಡಿಯೋಸ್ನ ಯಾವ ಥರ, ಹಾಗೆ ಎಚ್ ಡಿ ಫೋಟೋಸ್ ಎಚ್ ಡಿ ವೀಡಿಯೋಸ್ ಕಳಿಸ್ಬೇಕು ಅಂದರೆ ಯಾವ್ಯಾವ ಸೆಟ್ಟಿಂಗ್ಸ್ ಆನ್ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಮೊದಲನೇದಾಗಿ ನಿಮಗೆ ಸ್ಕ್ರೀನ್ ರೆಕಾರ್ಡ್ ಪಕ್ಕದಲ್ಲಿ ಬರುತ್ತೆ, ನೋಡ್ತಾ ಇರಿ. ಓಕೆ, ಮೊದಲನೇದಾಗಿ ನೀವು ವಾಟ್ಸಪ್ ಓಪನ್ ಮಾಡ್ಕೊತೀರಾ. ಓಪನ್ ಮಾಡ್ಕೊಂಡಾದ್ಮೇಲೆ ನೋಡ್ತಾ ಇದ್ರೆ ಇಲ್ಲಿ 3 ಡಾಟೆಡ್ ಲೈನ್ ಕಾಣ್ತಾ ಇದೆ. ಆ ಲೈನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನೋಡ್ತಾ ಇದ್ರೆ ಸೆಟ್ಟಿಂಗ್ಸ್ ಅಂತ ಇದೆ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನೋಡ್ತಾ ಇದ್ದೀರಾ ಇಲ್ಲಿ ಸ್ಟೋರೇಜ್ ಆ್ಯಂಡ್ ಡಾಟಾ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನೋಡ್ತಾ ಇದ್ದೀರಾ ಇಲ್ಲಿ ಮೈ ಡಿಫಾಲ್ಟ್ ಆಗಿ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಅಂತ ಇರುತ್ತೆ, ಅದನ್ನು ಇಲ್ಲಿ ನೋಡ್ತಾ ಇದ್ದೀರಾ ಎಚ್ ಡಿ ಕ್ವಾಲಿಟಿ ಅಂತ ಇದೆ ಕೆಳಗಡೆ. ಅದಕ್ಕೆ ನೀವು ಚೇಂಜ್ ಮಾಡಬೇಕಾಗುತ್ತೆ. ಓಕೆ, ಚೇಂಜ್ ಮಾಡಿಬಿಟ್ಟು ನೋಡ್ತಾ ಇದ್ದೀರಾ ಇಲ್ಲಿ ಸ್ಲೋ ಪ್ರಿಂಟ್ ಕೆನ್ ಬಿ 6 times ಲಾರ್ಜರ್ ಅಂತ ಇದೆ. ಓಕೆನಾ, ಅದಕ್ಕೆ ಕ್ಲಿಕ್ ಮಾಡಿಬಿಟ್ಟು ನೀವು ಸೇವ್ ಮಾಡಿ. ಸೇವ್ ಮಾಡಾದ್ಮೇಲೆ ನೋಡ್ತಾ ಇದ್ದೀರಾ ಸೇವ್ ಆಯಿತು. ನೀವು ನೋಡ್ತಾ ಇದ್ದೀರಾ ಈಗ ಅದಕ್ಕೆ ಫೋಟೋ ಕಳಿಸ್ಬೇಕಂದ್ರೆ ಇಲ್ಲಿ ನೋಡ್ತಾ ಇದ್ದೀರಾ ಯಾರಿಗಾದ್ರೂ ಫೋಟೋಸ್ ಕಳಿಸ್ಬೇಕಂದ್ರೆ ಇಲ್ಲಿ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನೋಡ್ತಾ ಇದ್ದೀರಾ ಇಲ್ಲಿ ಇದ್ದೀರಾ ಈ ಫೋಟೋ ಸೆಂಡ್ ಮಾಡ್ತಾ ಇದ್ದೀನಿ, ಎಚ್ ಡಿ ಆಗಿ ಸೆಂಡ್ ಆಗ್ತಾ ಇದೆ. ನೋಡ್ತಾ ಇದ್ದೀರಾ ಅಲ್ಲಿ ಎಚ್ ಡಿ ಅಂತ ತೋರಿಸ್ತಾ ಇದೆ. ಅದೇ ಥರ ಈಗೇನಂದರೆ ಅದೇ ಥರ ಇನ್ನೊಂದು ಥರ ಯಾವ ಥರ ಮೆಥಡ್ ಅಂದರೆ ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ಅಟ್ ಮಾರ್ಕ್ ಥರ ಇದೆ, ಆ ಮಾರ್ಕ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನೋಡ್ತಾ ಇದ್ದೀರಾ ಇಲ್ಲಿ ಡಾಕ್ಯುಮೆಂಟ್ ಅಂತ ಇದೆ, ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನೋಡ್ತಾ ಇದ್ದೀರಾ ಚೂಸ್ ಫ್ರಮ್ ಗ್ಯಾಲರಿ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನೋಡ್ತಾ ಇದ್ದೀರಾ ಇಲ್ಲಿ ನಿಮ್ಮದು ಯಾವ ಕ್ವಾಲಿಟಿ ಇರುತ್ತೆ, ಇದರಲ್ಲಾದರೆ ಒಂದು ಸ್ವಲ್ಪನಾದರೂ ಕಮ್ಮಿ ಆಗುತ್ತೆ ಕ್ವಾಲಿಟಿ. ಬಟ್ ಈ ಥರ ಮೆಥಡ್ ನೀವು ಕಳಿಸಿದ್ರೆ ನಿಮಗೆ ಯಾವುದೇ ಕ್ವಾಲಿಟಿ ಲಾಸ್ ಆಗೋಲ್ಲ. ಅದೆಷ್ಟು ಎಮ್ ಬಿ ಇರುತ್ತೆ ಅಷ್ಟು ಎಮ್ ಬಿ ಹೋಗುತ್ತೆ. ನೋಡ್ತಾ ಇದ್ದೀರಾ ಇಲ್ಲಿ ಒಂದು ಎಮ್ ಬಿ ಇದೆ, ಇದು ನೋಡ್ತಾ ಇದ್ದೀರಾ. ನಾನು ಸೆಂಡ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ಈ ಥರ JPG ಫಾರ್ಮೆಟಲ್ಲಿ ಅದು PDF ಥರ ಹೋಗುತ್ತೆ. ಅದನ್ನು ನಾವು ಓಪನ್ ಮಾಡೋದಾದ್ರೆ ಅವ್ರು ಏನು ಮಾಡ್ತಾರೆ ಅಂದರೆ ಇದನ್ನು ಡೌನ್ಲೋಡ್ ಮಾಡ್ಕೊಂಬಿಟ್ಟು ಹಿಂಗೆ ಮಾಡಿ ಗ್ಯಾಲರಿ ಅಂತ ಇರುತ್ತೆ, ಆ ಗ್ಯಾಲರಿ ಕೊಟ್ಬಿಟ್ಟು ಆಲ್ವೇಸ್ ಅಂತ ಕೊಟ್ಬಿಟ್ರೆ ನೋಡ್ತಾ ಇದ್ದೀರಾ ಯಾವ ಕ್ವಾಲಿಟಿಲಿ ಅದು ಎಡಿಟ್ ಮಾಡಿದ್ದು ಎಲ್ಲ ಕ್ವಾಲಿಟಿ ಇತ್ತು ಅದೇ ಕ್ವಾಲಿಟಿಲಿ ಅದು ಫೋಟೋ ಸೆಂಡ್ ಆಗಿದೆ. ನೋಡ್ತಾ ಇದ್ದೀರಲ್ಲ, ವಿಷಯ ಸಂಪೂರ್ಣವಾಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಾವು ಹಾಕೋ ಫಸ್ಟ್ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಓಕೆ, ಥ್ಯಾಂಕ್ ಯು.